Hi everyone, welcome back to my channel. I hope all of you are doing well. So ಇವತ್ತು ನಾವು 1000+ ವರ್ಡ್ಸ್ ಮೀನಿಂಗ್ ಅನ್ನ ನಾವು ಕಲಿತಾ ಇದೀವಿ. ಅಂದ್ರೆ 1000+ ವೊಕ್ಯಾಬ್ಯುಲರಿ ಅಂತಾನೂ ನಾವು ಹೇಳ್ಬೋದು. ಸೊ ಇದರಿಂದ ನಮ್ಮ ಒಂದು ವೊಕ್ಯಾಬ್ಯುಲರಿ ಏನಿದೆ ಅದು ತುಂಬಾ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ. ಅಂಡ್ ಈ ವಿಡಿಯೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ಇಂಗ್ಲಿಷ್ ಯಾರು ಕಲಿತಾ ಇದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಇಂಥ ಕ್ವೆಶನ್ಸ್ ಗಳನ್ನ ನೀವು ನೋಡಬಹುದು. ಅಂಡ್ ಇಟ್ ಇಸ್ ವೆರಿ ಈಸಿ. ಅಂಡ್ ಇದನ್ನ ನಾನು ತುಂಬಾ ಸಿಂಪಲ್ ಆಗಿ ಅಂಡ್ ಈಸಿ ಆಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವರ್ಡ್ಸ್ ಅನ್ನ ನಾವು ಆಂಟನಿಮ್ಸ್ ಅನ್ನೋ ವರ್ಡ್ ಇಂದ ನಾವು ಕಲಿಯೋಣ. ಸೊ ಆಂಟನಿಮ್ ಅಂದ್ರೆ ನಮ್ಗೆ ಗೊತ್ತಿದೆ, ರೈಟ್? ವಿರುದ್ಧಾರ್ಥಕ ಪದ ಅಂತ ಹೇಳ್ತೀವಿ. ಸೊ ಇವಾಗ ನಮಗೆ ಗುಡ್ ಅನ್ನೋದು ಒಂದ್ ವರ್ಡ್ ಆದ್ರೆ ಅದ್ರ ಆಪೋಸಿಟ್ ಏನಿರುತ್ತೆ? ಬ್ಯಾಡ್, ರೈಟ್? ಟ್ರೂ ಅಂತ ವರ್ಡ್ ಆದ್ರೆ ಅದ್ರ ಆಪೋಸಿಟ್ ಫಾಲ್ಸ್ ಆಗುತ್ತೆ. ಸೊ ಆಂಟನಿಮ್ಸ್ ಮೂಲಕ ಈ ರೀತಿಯಾಗಿ ನಾವು ವರ್ಡ್ಸ್ ಅನ್ನ ಕಲಿಯೋದ್ರಿಂದ ನಮ್ಗೆ ಇದು ತುಂಬಾ ಜಾಸ್ತಿ ಟೈಮ್ ನೆನ್ಪಿಟ್ಕೋಬಹುದು ಅಂಡ್ ಈಸಿಯಾಗಿ ಕೂಡ ಇದು ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಒನ್ ಅಬ್ರಿವೇಟ್. ಅಬ್ರಿವೇಟ್ ಅಂದ್ರೆ ಸಂಕ್ಷೇಪಣೆ ಅಥವಾ ಸಂಕ್ಷೇಪಿಸೋದು ಅಂತ ಅರ್ಥ. ಇದರ ಆಪೋಸಿಟ್ ಏನಾಗುತ್ತೆ? ಲೆಂಥನ್ ಆರ್ ಎಕ್ಸ್ಪಾಂಡ್. ಹಾಗೆ ನೆಕ್ಸ್ಟ್ ಒನ್ ಎಕ್ಸಿಲರೇಟ್. ಎಕ್ಸಿಲರೇಟ್ ಅಂದ್ರೆ ವೇಗಗೊಳಿಸು ಅಂತ ಅರ್ಥ. ಅದರ ಆಪೋಸಿಟ್ ಏನಾಗುತ್ತೆ? ರಿಟಾರ್ಡ್. ಅನಾಲಿಸಿಸ್ ಅಂದ್ರೆ ವಿಶ್ಲೇಷಣೆ, ಆಪೋಸಿಟ್ ಸಿಂಥೆಸಿಸ್. ಬಾರ್ಬರಸ್ ಅಂದ್ರೆ ಅಸಭ್ಯ, ಆಪೋಸಿಟ್ ಏನಾಗುತ್ತೆ? ಸಿವಿಲೈಸ್ಡ್ ಆರ್ ರಿಫೈನ್ಡ್. ಬ್ಯಾರನ್ ಅಂದ್ರೆ ಬರಡು ಅಂತ ಅರ್ಥ. ಅದ್ರ ಅಪೋಸಿಟ್ ಏನಾಗುತ್ತೆ? ಫರ್ಟೈಲ್. ಇವಾಗ ಭೂಮಿ ಏನಾದ್ರೂ ಬರಡಾಗಿದ್ರೆ ಅದನ್ನ ಏನ್ ಹೇಳ್ತೀವಿ? ಬರಡು ಭೂಮಿ, ಬ್ಯಾರನ್ ಲ್ಯಾಂಡ್. ಓಕೆ, ಅದೇ ಫಲವತ್ತಾಗಿದ್ರೆ ಅದನ್ನ ಫರ್ಟೈಲ್ ಅಂತ ಹೇಳ್ತೀವಿ. ಬೂಮ್ ಅಂದ್ರೆ ಉತ್ಕರ್ಷಣೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಇಸ್ ಬೂಮಿಂಗ್. ಸೊ ಟೆಕ್ನಾಲಜಿಯ ಒಂದು ಉತ್ಕರ್ಷಣೆ ಆಗ್ತಾ ಇದೆ ಅಂತ ಅರ್ಥ. ಕ್ಯಾರ್ಲೆಸ್ ಅಂದ್ರೆ ಕಠೋರ ಅಂತ ಅರ್ಥ. ಸೊ ಆಪೋಸಿಟ್ ಏನಾಗುತ್ತೆ? ಸಾಫ್ಟ್ ಆರ್ ಟೆಂಡರ್. ನೆಕ್ಸ್ಟ್ ಒನ್ ಸೆನ್ಶ್ಯೂರ್. ಸೆನ್ಶ್ಯೂರ್ ಅಂದ್ರೆ ಖಂಡನೆ ಅಂತ ಅರ್ಥ. ಆಪೋಸಿಟ್ ಏನಾಗುತ್ತೆ? ಪ್ರೇಸ್ ಆರ್ ಕಮೆಂಡ್. ಓಕೆ, ಸೆನ್ಶ್ಯೂರ್ ಅಂದ್ರೆ ಖಂಡನೆ, ಆಪೋಸಿಟ್ ಪ್ರೇಸ್ ಆರ್ ಕಮೆಂಡ್. ಕಾಮನ್. ಕಾಮನ್ ಅಂದ್ರೆ ಏನು? ಸಾಮಾನ್ಯ ಅಂತ ಅರ್ಥ. ಆಪೋಸಿಟ್ ಏನಾಗುತ್ತೆ? ರೇರ್. ರೇರ್ ಅಂದ್ರೆ ಅಸಾಮಾನ್ಯ, ಅದು ತುಂಬಾ ರೇರ್ ಆಗಿ ಸಿಗುತ್ತೆ. ಸೊ ಕಾಮನ್ ಆಗಿ ಅಂದ್ರೆ ಎಲ್ಲಾ ಕಡೆನೂ ಸಿಗಲ್ಲ, ರೇರ್ ಆಗಿರೋದು. ಸೊ ರೇರ್ ಅಂತ ನಾವು ಕೇಳಿರ್ಬೋದಲ್ಲ ವರ್ಡ್ಸ್, ರೇರ್. ಕಂಪ್ಲೈ ಅಂದ್ರೆ ಪಾಲಿಸೋದು. ಇವಾಗ ರೂಲ್ಸ್ ಎಲ್ಲ ನಾವು ಪಾಲಿಸಬೇಕು. ಸೊ ಏನ್ ಹೇಳ್ಬೋದು? ಕಂಪ್ಲೈ ವಿತ್ ದ ರೂಲ್ಸ್ ಅಂತ ಹೇಳ್ತೀವಲ್ಲ, ಹಾಗೆ. ಆಪೋಸಿಟ್ ವರ್ಡ್ ಏನಾಗುತ್ತೆ? ರೆಫ್ಯೂಸ್. ಕಂಪ್ರೆಸ್ ಅಂದ್ರೆ ಸಂಕುಚಿತ, ಅಪೋಸಿಟ್ ಎಕ್ಸ್ಪಾಂಡ್. ಕ್ರೂಯಲ್ ಅಂದ್ರೆ ಕ್ರೂರ, ಅಪೋಸಿಟ್ ಕೈಂಡ್ ಆರ್ ಜೆಂಟಲ್. ಡೆಟರ್ ಅಂದ್ರೆ ಸಾಲಗಾರ. ಕ್ರೆಡಿಟರ್ ಯಾರು ಸಾಲ ಇಸ್ಕೊಂಡಿರ್ತಾರೆ ಅವರನ್ನ ನಾವು ಕ್ರೆಡಿಟರ್ ಅಂತ ಹೇಳ್ತೀವಿ. ಸೊ ಈ ವರ್ಡ್ ಅನ್ನ ನೀವು ಡೆಟರ್ ಅಂತ ಹೇಳ್ಬಾರ್ದು, ಡೆಟರ್. ಓಕೆ, ಬಿಕಾಸ್ ಬಿ ಲೆಟರ್ ಇಲ್ಲಿ ಸೈಲೆಂಟ್ ಆಗಿದೆ. ಓಕೆ, ಡೆಟರ್. ಡಿಸ್ಪೈರ್ ಅಂದ್ರೆ ಹತಾಶೆ, ಅಪೋಸಿಟ್ ಹೋಪ್. ಡಿಫಿಡೆಂಟ್. ಡಿಫಿಡೆಂಟ್ ಅಂದ್ರೆ ಸಂಕೋಚಿತ ಅಂತ ಅರ್ಥ. ಆಪೋಸಿಟ್ ಏನಾಗುತ್ತೆ? ಕಾನ್ಫಿಡೆಂಟ್. ಕಾನ್ಫಿಡೆಂಟ್ ಅಂದ್ರೆ ಏನು? ಯಾರು ಸಂಕೋಚಿತ ಇಲ್ಲದೆ ಅಥವಾ ಸಂಕೋಚ ಮಾಡ್ಕೊಳ್ದೆ ಮಾತಾಡ್ತಾರೆ ಅವ್ರನ್ನ ನಾವು ಕಾನ್ಫಿಡೆಂಟ್ ಅಂತ ಹೇಳ್ತೀವಿ. ಸೊ ಅಂತ ಸಂಕೋಚ ಪಡ್ಕೊಳ್ಳೋರ್ನ ನಾವೇನ್ ಹೇಳ್ತೀವಿ? ಡೆಫಿಡೆಂಟ್. ಡಿಲಿಜೆಂಟ್ ಅಂದ್ರೆ ಪರಿಶ್ರಮಶೀಲ, ಯಾರು ತುಂಬಾ ಕಷ್ಟ ಪಡ್ತಾರೆ, ಪರಿಶ್ರಮ ಪಡ್ತಾರೆ ಅವ್ರನ್ನ ನಾವು ಡಿಲಿಜೆಂಟ್ ಅಂತ ಹೇಳ್ತೀವಿ. ಸೊ ಆಪೋಸಿಟ್ ಏನಾಗುತ್ತೆ? ಲೇಜಿ ಆರ್ ಐಡಲ್. ಇಗೋಯಿಸಮ್ ಅಂದ್ರೆ ಅಹಂಭಾವ, ಅಪೋಸಿಟ್ ಏನಾಗುತ್ತೆ? ಆಲ್ಟ್ರೂಯಿಸಮ್. ಓಕೆ, ಇಗೋಯಿಸ್ಟಿಕ್ ಅಂದ್ರೆ ಅಹಂಕಾರಿ, ಅಪೋಸಿಟ್ ಆಲ್ಟ್ರೂಯಿಸ್ಟ್. ಎನಿಮಿಟಿ ಅಂದ್ರೆ ಹಗೆತನ, ಫ್ರೆಂಡ್ಶಿಪ್, ಅಪೋಸಿಟ್ ಏನಾಗುತ್ತೆ? ಫ್ರೆಂಡ್ಶಿಪ್. ಎಕ್ಸ್ಪಾಂಡ್ ಅಂದ್ರೆ ವಿಸ್ತರಿಸು, ಅದರ ಅಪೋಸಿಟ್ ಏನಾಗುತ್ತೆ? ಕಾಂಟ್ರಾಕ್ಟ್. ಎಕ್ಸಲ್ಟ್. ಎಕ್ಸಲ್ಟ್ ಅಂದ್ರೆ ಏನು? ಉಲ್ಲಾಸ ಅಂತ ಅರ್ಥ. ಸೊ ಉಲ್ಲಾಸಕ್ಕೆ ಅಪೋಸಿಟ್ ಏನು? ದುಃಖ, ರೈಟ್? ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಗ್ರೀವ್ ಅಂತ ಹೇಳ್ತೀವಿ. ಎಕ್ಸಲ್ಟ್, ಗ್ರೀವ್. ಫಾಲ್ ಅಂದ್ರೆ ಬೀಳೋದು, ಬೀಳ್ತಾ ಇದೆ. ರೈಸ್ ಅಂದ್ರೆ ಏಳೋದು. ಫೆಲಿಷಿಯಸ್ ಅಂದ್ರೆ ತಪ್ಪಾದ ಅಂತ ಅರ್ಥ. ಆಪೋಸಿಟ್ ಏನಾಗುತ್ತೆ? ಟ್ರೂ ಆರ್ ಆಕ್ಚುಯಲ್. ಫೆಲಿಸಿಟಿ ಅಂದ್ರೆ ಸಂತೋಷ, ಅಪೋಸಿಟ್ ಸಾರೋ. ಸಾರೋ ಅಂದ್ರೆ ದುಃಖ ಅಂತ ಅರ್ಥ. ಫೆರೋಷಿಯಸ್ ಅಂದ್ರೆ ಉಗ್ರವಾದ, ಅಪೋಸಿಟ್ ಏನಾಗುತ್ತೆ? ಮೈಲ್ಡ್ ಆರ್ ಜೆಂಟಲ್ ಅಂತಾನೆ ಹೇಳ್ಬೋದು. ಫಾಲಿ ಅಂದ್ರೆ ಮೂರ್ಖತನ, ಅಪೋಸಿಟ್ ವಿಸ್ಡಮ್. ವಿಸ್ಡಮ್ ಅಂದ್ರೆ ಯಾರಿಗೆ ಜಾಸ್ತಿ ಬುದ್ಧಿ ಇರುತ್ತೆ, ಒಂದು ಜ್ಞಾನ, ಜ್ಞಾನವನ್ನ ನಾವೇನ್ ಹೇಳ್ತೀವಿ? ವಿಸ್ಡಮ್. ಫ್ರೂಗಲ್ ಅಂದ್ರೆ ಮಿತವ್ಯಯ. ಮಿತವ್ಯಯ ಅಂದ್ರೆ ಯೋಚನೆ ಮಾಡ್ಕೊಂಡು ಖರ್ಚು ಮಾಡೋರು. ಸೊ ಅದಕ್ಕೆ ಹೇಳ್ತೀವಿ ಫ್ರೂಗಲ್. ಅದರ ಅಪೋಸಿಟ್ ಏನಾಗುತ್ತೆ? ವೇಸ್ಟ್ಫುಲ್ ಅಂದ್ರೆ ಬೇಡದೇ ಇರೋದಕ್ಕೆಲ್ಲ ನಾವು ದುಡ್ಡನ್ನ ವೇಸ್ಟ್ ಮಾಡ್ತೀವಿ. ಸೊ ಇನ್ನೊಂದು ವರ್ಡ್ ಏನ್ ಯೂಸ್ ಮಾಡ್ಬೋದು? ಎಕ್ಸ್ಟ್ರಾವೇಗಂಟ್ ಅಂತಾನೆ ಯೂಸ್ ಮಾಡ್ಬೋದು. ಗ್ಲಟ್ ಅಂದ್ರೆ
ಹೆಚ್ಚುವರಿ. ಅಪೋಸಿಟ್ ಏನಾಗುತ್ತೆ? ಸ್ಕಾರ್ಸಿಟಿ. ಸ್ಕಾರ್ಸಿಟಿ ಅಂದ್ರೆ ಕೊರತೆ ಅಂತಾನು ಹೇಳ್ಬೋದು. ಹಿಪೋಕ್ರಸಿ ಅಂದ್ರೆ ಕಪಟಾಚಾರ ಅಂತ ಅರ್ಥ. ಅಪೋಸಿಟ್ ಏನಾಗುತ್ತೆ? ಸಿನ್ಸಿಯಾರಿಟಿ. ಇಂಡಸ್ಟ್ರೀಸ್ ಅಂದ್ರೆ ಶ್ರಮಶೀಲ. ಅಪೋಸಿಟ್ ಏನಾಗುತ್ತೆ? ಇಂಡೋಲೆಂಟ್, ಸ್ಲೋತ್ಫುಲ್, ಲೇಜಿ ಅಂತ ಹೇಳ್ತೀವಲ್ಲ ಹಾಗೆ. ಜೋವಿಯಲ್ ಅಂದ್ರೆ ಉಲ್ಲಾಸಶೀಲ, ಅಂದ್ರೆ ಯಾರು ತುಂಬಾ ಹ್ಯಾಪಿ ಆಗಿರ್ತಾರೆ, ಯಾವಾಗ್ಲೂ ಖುಷಿಯಾಗಿರ್ತಾರೆ, ಉಲ್ಲಾಸದಿಂದ ಇರ್ತಾರೆ, ಅವ್ರನ್ನ ನಾವು ಜೋವಿಯಲ್ ಅಂತ ಹೇಳ್ಬೋದು. ಆಪೋಸಿಟ್ ಏನಾಗುತ್ತೆ? ಗ್ಲೂಮಿ. ಲ್ಯಾಕೋನಿಕ್ ಅಂದ್ರೆ ಮಿತ ಭಾಷೆಯ, ಅಂದ್ರೆ ತುಂಬಾ ಕಡಿಮೆ ಭಾಷೆಯಲ್ಲಿ ತುಂಬಾ ಕಡಿಮೆ ವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾರಲ್ಲ ಅವ್ರನ್ನ ನಾವು ಲ್ಯಾಕೋನಿಕ್ ಅಂತ ಹೇಳ್ತೀವಿ. ಲೆಂದಿ ಅಂದ್ರೆ ತುಂಬಾ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಲೆಂದಿ. ಮಾರ್ಬಿಡ್ ಅಂದ್ರೆ ಅಸ್ವಸ್ಥ. ಅಪೋಸಿಟ್ ಏನಾಗುತ್ತೆ? ಹೆಲ್ದಿ. ನಾಕ್ಷಿಯಸ್ ಅಂದ್ರೆ ಹಾನಿಕಾರಕ. ಅಪೋಸಿಟ್ ಏನಾಗುತ್ತೆ? ಹೋಲ್ಸಮ್. ಓಕೆ, ಹೋಲ್ಸಮ್. ಒಬಿಡಿಯಂಟ್ ಅಂದ್ರೆ ಆಜ್ಞಾಧಾರಕ. ಯಾರು ಆಜ್ಞೆಗಳನ್ನ ಪಾಲಿಸ್ತಾ ಇರ್ತಾರೆ ಅವ್ರನ್ನ ಒಬಿಡಿಯಂಟ್ ಅಂತ ಹೇಳ್ತೀವಿ. ಆಜ್ಞೆಗಳನ್ನ ಪಾಲಿಸ್ತಾ ಇರೋರ್ನ ಡಿಸೊಬಿಡಿಯಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಆಬ್ಸ್ಟಿನೇಟ್. ಆಬ್ಸ್ಟಿನೇಟ್ ಅಂದ್ರೆ ಹಠಮಾರಿ ಅಂತ ಅರ್ಥ. ಅಪೋಸಿಟ್ ಏನಾಗುತ್ತೆ? ಒಬಿಡಿಯಂಟ್. ಪನಿಷ್ ಅಂದ್ರೆ ಶಿಕ್ಷಿಸೋದು ಅಂತ ಅರ್ಥ. ಅಪೋಸಿಟ್ ರಿವಾರ್ಡ್. ಕ್ವಿಯರ್ ಅಂದ್ರೆ ವಿಲಕ್ಷಣ. ಸೊ ಅಪೋಸಿಟ್ ನಾರ್ಮಲ್. ಅಂದ್ರೆ ಕ್ವಿಯರ್ ಅಂದ್ರೆ ವಿಲಕ್ಷಣ, ಅಪೋಸಿಟ್ ನಾರ್ಮಲ್. ರಿಪಲ್ಸಿವ್ ಅಂದ್ರೆ ವಿಕರ್ಷಣೆ ಅಥವಾ ವಿಕರ್ಷಕ ಅಂತಾನು ಹೇಳ್ಬೋದು. ಅಪೋಸಿಟ್ ಏನಾಗುತ್ತೆ? ಅಟ್ರಾಕ್ಟಿವ್. ರಿಜಿಡ್ ಅಂದ್ರೆ ಕಟ್ಟುನಿಟ್ಟಾಗಿ. ಅಪೋಸಿಟ್ ಏನಾಗುತ್ತೆ? ಫ್ಲೆಕ್ಸಿಬಲ್. ಸೇಕ್ರೆಡ್ ಅಂದ್ರೆ ಪವಿತ್ರ ಅಂತ ಅರ್ಥ. ಅಪೋಸಿಟ್ ಏನಾಗುತ್ತೆ? ಪ್ರೊಫೇನ್ ಆರ್ ಅನ್ಹೋಲಿ ಅಂತ ಅರ್ಥ. ಸ್ಪ್ಲೆಂಡಿಡ್ ಅಂದ್ರೆ ಭವ್ಯವಾದ. ಅಪೋಸಿಟ್ ಆರ್ಡಿನರಿ. ಟ್ರಯಂಫ್ ಅಂದ್ರೆ ವಿಜಯೋತ್ಸವ. ಅಪೋಸಿಟ್ ಏನಾಗುತ್ತೆ? ಡಿಫೀಟ್. ಟ್ರಿವಿಯಲ್ ಅಂದ್ರೆ ಕ್ಷುಲ್ಲಕ ಅಂತ ಅರ್ಥ, ಅಂದ್ರೆ ಇಂಪಾರ್ಟೆಂಟ್ ಇಲ್ಲದೆ ಇರುವಂತದ್ದು. ಅಪೋಸಿಟ್ ವರ್ಡ್ ಏನಾಗುತ್ತೆ? ಇಂಪಾರ್ಟೆಂಟ್. ಅಗ್ಲಿ ಅಂದ್ರೆ ಕುರೂಪಿ. ಅಪೋಸಿಟ್ ವರ್ಡ್ ಇಸ್ ಬ್ಯೂಟಿಫುಲ್. ವೇಕೆಂಟ್ ಅಂದ್ರೆ ಖಾಲಿ. ಅಪೋಸಿಟ್ ಏನಾಗುತ್ತೆ? ಆಕ್ಯುಪೈಡ್. ವೇಗ್ ಅಂದ್ರೆ ಅಸ್ಪಷ್ಟ ಅಂತ ಅರ್ಥ. ಅಪೋಸಿಟ್ ವರ್ಡ್ ಕ್ಲಿಯರ್ ಆರ್ ಡೆಫಿನೆಟ್. ವಲ್ಗರ್ ಅಂದ್ರೆ ಅಸಭ್ಯ. ಅಪೋಸಿಟ್ ವರ್ಡ್ ಏನಾಗುತ್ತೆ? ರಿಫೈನ್ಡ್, ಕಲ್ಚರ್ಡ್. ವೈಡ್ ಅಂದ್ರೆ ಅಗಲ. ಅಪೋಸಿಟ್ ಇಸ್ ನ್ಯಾರೋ. ಯೋಕ್ ಅಂದ್ರೆ ನೊಗ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಎತ್ತನ್ನ ನಾವು ಉಳುಮೆ ಮಾಡುವಾಗ ಮೂಗಿಗೆ ಒಂದು ದಾರ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ? ಬಿಕಾಸ್ ಕಂಟ್ರೋಲ್ ಮಾಡ್ಬೇಕು ಅಂತ, ರೈಟ್? ಸೊ ಯೋಕ್ ಅಂದ್ರೆ ನೊಗ. ಅದ್ರ ಅಪೋಸಿಟ್ ಏನಾಗುತ್ತೆ? ಫ್ರೀಡಮ್ ಆರ್ ಲಿಬರ್ಟಿ. ಝೀಲ್. ಝೀಲ್ ಅಂದ್ರೆ ಹುರುಪು ಅಂತ ಅರ್ಥ. ಅಂದ್ರೆ ಯಾರಿಗೆ ಏನೋ ಒಂದು ಕೆಲಸ ಮಾಡ್ತಿರುವಾಗ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಎಂಥೂಸಿಯಾಸ್ಟಿಕ್ ಇರುತ್ತೆ, ರೈಟ್? ಸೊ ಅದನ್ನ ನಾವು ಝೀಲ್ ಅಂತ ಹೇಳ್ತೀವಿ. ಅಪೋಸಿಟ್ ವರ್ಡ್ ಏನಾಗುತ್ತೆ? ಆಪತಿ ಆರ್ ಇಂಡಿಫರೆಂಟ್. ಲಾಸ್ಟ್ ಇಸ್ ಝೆನಿತ್. ಝೆನಿತ್ ಅಂದ್ರೆ ಉತ್ತುಂಗ ಅಂತ ಅರ್ಥ. ಇದನ್ನ ನಾವು ಪರ್ವತ ಶಿಖರಗಳೆಲ್ಲ ನಾವು ಹೇಳ್ತೀವಿ. ಉತ್ತುಂಗ, ಟಾಪ್ ಅಲ್ಲಿರೋದು, ಪೀಕ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಹಾಗೆ. ಝೆನಿತ್. ಅಪೋಸಿಟ್ ಏನಾಗುತ್ತೆ? ನ್ಯಾಡಿರ್. ಓಕೆ, ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತ ಅಂದ್ರೆ, ಇಷ್ಟ ಆಗ್ತಾ ಇದ್ರೆ ನೀವು ಲೈಕ್ ಮಾಡಿ ಅಂಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸಿನೋನಿಮ್. ಸಿನೋನಿಮ್ ಅಂದ್ರೆ ನಾವು ಸಮಾನಾರ್ಥಕ ಪದ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ವರ್ಡ್ ಗೆ ಸಾಕಷ್ಟು ಮೀನಿಂಗ್ಗಳು, ತುಂಬಾ ಮೀನಿಂಗ್ಸ್ ಇರುತ್ತೆ, ರೈಟ್? ಅದನ್ನ ನಾವು ಸಮಾನಾರ್ಥಕ ಪದ ಅಂತ ಹೇಳ್ತೀವಿ. ಸೊ ಈಗ ನಾವು A to Z ವರ್ಡ್ಸ್ ಏನಿದೆ ಅದನ್ನ ನಾವು ಸಿನೋನಿಮ್ ಮೂಲಕ ಕಲಿಯೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಒನ್ ಆಂಪಲ್. ಆಂಪಲ್ ಅಂದ್ರೆ ಏನು? ಸಾಕಷ್ಟು ಅಂತ ಅರ್ಥ. ಸೊ ಇದಕ್ಕೆ ತುಂಬಾ ಮೀನಿಂಗ್ಸ್ ಇದೆ, ರೈಟ್? ಸೊ ಈ ಮೀನಿಂಗ್ಸ್ ಏನೇನಿದೆ? ಪ್ಲೆಂಟಿಫುಲ್. ಪ್ಲೆಂಟಿಫುಲ್ ಅಂದ್ರೆ ಏನು? ಜಾಸ್ತಿ ಅಂತಾನೆ ಅರ್ಥ, ಸಾಕಷ್ಟು ಅಂತ ಅರ್ಥ ಬರುತ್ತೆ. ಎಕ್ಸ್ಟೆನ್ಸಿವ್ ಅಂತಾನು ಹೇಳ್ಬೋದು, ಸಫಿಶಿಯಂಟ್ ಅಂತ ಹೇಳ್ಬೋದು, ಅಥವಾ ಕೆಪಾಷಿಯಸ್ ಅಂತ ಹೇಳ್ಬೋದು, ದೆನ್ ಅಬಂಡೆಂಟ್ ಅಂಡ್ ಕೊಮೋಡಿಯಸ್. ಓಕೆ, ಸೊ ಈ ಎಲ್ಲಾ ವರ್ಡ್ಸ್ ನೀವು ಎಲ್ಲಾದ್ರೂ ನೋಡಿದ್ರೆ ಅದ್ರ ಅರ್ಥ ಏನಾಗಿರುತ್ತೆ? ಆಂಪಲ್ ಅಥವಾ ಸಾಕಷ್ಟು ಅನ್ನೋ ಮೀನಿಂಗ್ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಅನಾಯ್. ಅನಾಯ್ ಅಂದ್ರೆ ಏನು? ಕಿರಿಕಿರಿ, ಡಿಸ್ಟರ್ಬ್ ಮಾಡೋದು. ಸೊ ಅದಕ್ಕೆ ಎಂತೆಲ್ಲ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡಬಹುದು? ಟ್ರಬಲ್ ಅಂತ ಯೂಸ್ ಮಾಡಬಹುದು, ಡಿಸ್ಟರ್ಬ್, ಪೆಸ್ಟರ್, ಎನ್ರೇಜ್, ಟ್ಯಾಂಟಲೈಸ್ ಅಂಡ್ ಇರಿಟೇಟ್. ಸೊ ಈ ವರ್ಡ್ಸ್ ಎಲ್ಲಾದ್ರೂ ನೀವು ನೋಡಿದ್ರೆ ಅದ್ರ ಅರ್ಥ ಏನಾಗಿರುತ್ತೆ? ಕಿರಿಕಿರಿ ಅನ್ನೋ ವರ್ಡ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಬ್ಯಾಂಕ್ರಪ್ಟ್. ಬ್ಯಾಂಕ್ರಪ್ಟ್ ಅಂತಂದ್ರೆ ದಿವಾಳಿಯಾದ ಅಂತ ಅರ್ಥ. ಯಾರು ತಮ್ಮ ಎಲ್ಲಾ ದುಡ್ಡನ್ನ ಲಾಸ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಕಂಪ್ಲೀಟ್ ಆಗಿ ಲಾಸ್ ಆಗಿರುತ್ತಲ್ಲ, ಅವ್ರನ್ನ ನಾವು ಬ್ಯಾಂಕ್ರಪ್ಟ್ ಅಂತ ಹೇಳ್ತೀವಿ. ಸೊ ಮೀನಿಂಗ್ಸ್ ಇನ್ನು ಡಿಫ್ರೆಂಟ್ ಏನಿದೆ? ಪೆನಿಲೆಸ್ ಅಂತಾನು ಹೇಳ್ಬೋದು, ಅಂದ್ರೆ ಒಂದು ಹಣಕಾಸು ಇಲ್ಲದೆ ಇರೋರ್ನ ನಾವು ಪೆನಿಲೆಸ್ ಅಂತ ಹೇಳ್ತೀವಿ. ಡೆಸ್ಟಿಟ್ಯೂಟ್ ಅಂಡ್ ಇನ್ಸಾಲ್ವೆಂಟ್ ಅಂಡ್ ರೂಯಿನ್ಡ್. ಓಕೆ, ಸೊ ಎಲ್ಲಾ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡಬಹುದು.
ಕಜೋಲ್ ಅಂದ್ರೆ ಪುಸಲಾಯಿಸೋದು ಅಂತ ಅರ್ಥ. ಇವಾಗ ಕೆಲವೊಂದ್ಸರಿ ಕೆಲವೊಬ್ರು ತುಂಬಾ ಸ್ವೀಟ್ ವರ್ಡ್ಸ್ ಮಾತಾಡ್ಕೊಂಡು ಪುಸಲಾಯಿಸ್ತಾರೆ ನೋಡಿ, ಅದನ್ನ ನಾವು ಕಜೋಲ್ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವೊಂದು ವರ್ಡ್ಸ್ ಏನ್ ಯೂಸ್ ಮಾಡ್ಬೋದು, ಬಿಗೈಲ್, ಫ್ಲಾಟರ್, ಬ್ಲೆಂಡಿಶ್, ವೀಡಲ್ ಅಂಡ್ ಕೋಕ್ಸ್. ಈ ತರ ಎಲ್ಲ ವರ್ಡ್ಸ್ ನಮ್ಗೆ ಏನ್ ಮೀನಿಂಗ್ ತೋರ್ಸತ್ತೆ, ಪುಸಲಾಯಿಸು ಅನ್ನೋ ಮೀನಿಂಗ್ ತೋರ್ಸತ್ತೆ. ನೆಕ್ಸ್ಟ್ ವರ್ಡ್ ಇಸ್ ಕಂಪಿಟೆಂಟ್ ಅಂದ್ರೆ ಸಮರ್ಥ ಅಂತ ಅರ್ಥ. ಇನ್ನು ಏನೇನ್ ವರ್ಡ್ಸ್ ಇದೆ ಇದಕ್ಕೆ, ಸ್ಕಿಲ್ಫುಲ್, capable, learned, efficient, accomplished and clever. ಸೊ ಈ ವರ್ಡ್ಸ್ ಅನ್ನೆಲ್ಲ ನೀವು ಯೂಸ್ ಮಾಡಬಹುದು. ಡ್ಯೂಟಿಫುಲ್ ಅಂದ್ರೆ ಕರ್ತವ್ಯ ನಿಷ್ಠೆ ಅಂತ ಅರ್ಥ. ಯಾರು ತಮ್ಮ ಡ್ಯೂಟಿಯನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ ಅವ್ರನ್ನ ನಾವು ಡ್ಯೂಟಿಫುಲ್ ಅಂತ ಹೇಳ್ತೀವಿ. ಸೊ ಇನ್ನು ಯಾವ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡಬಹುದು, ಸಬ್ಮಿಸಿವ್, ಡಿಫರೆನ್ಷಿಯಲ್, ಒಬಿಡಿಯಂಟ್, ರೆಸ್ಪೆಕ್ಟ್ಫುಲ್ ಅಂಡ್ ರೆವರೆನ್ಷಿಯಲ್ ಅನ್ನೋ ವರ್ಡ್ಸ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ವರ್ಡ್ ಇಸ್ ಎಕ್ಸೆಸ್ ಅಂದ್ರೆ ವಿಪರೀತ ಅಂತ ಅರ್ಥ. ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಇರೋದು, ರೈಟ್, ಎಕ್ಸೆಸ್. ಸೊ ಇನ್ನು ಏನೇನ್ ವರ್ಡ್ಸ್ ಯೂಸ್ ಮಾಡಬಹುದು, ಸೂಪರ್ ಅಬೆಂಡೆಂಟ್, ಸರ್ಪ್ಲಸ್, ಸೂಪರ್ಫ್ಲೂಯಿಟಿ ಅಂಡ್ ಸರ್ಫೇಟ್. ಈ ಎಲ್ಲ ವರ್ಡ್ಸ್ ಮೀನಿಂಗ್ ಏನಿರುತ್ತೆ, ಎಕ್ಸೆಸ್ ಅಥವಾ ವಿಪರೀತ ಅನ್ನೋ ಮೀನಿಂಗ್ ಬರುತ್ತೆ. ಫ್ಯಾನ್ಸಿಫುಲ್ ಅಂದ್ರೆ ಕಾಲ್ಪನಿಕ, ಇಮ್ಯಾಜಿನರಿ, ಅನ್ರಿಯಲ್, ಇಮ್ಯಾಜಿನೇಟಿವ್ ಆರ್ ಕ್ಯಾಪ್ರಿಷಿಯಸ್. ಸೊ ಈ ಎಲ್ಲಾ ವರ್ಡ್ಸ್ ಅನ್ನ ಅರ್ಥ ಏನ್ ಬರುತ್ತೆ, ಕಾಲ್ಪನಿಕ ಅನ್ನೋ ಮೀನಿಂಗ್ ಬರುತ್ತೆ. ಜನರಸ್ ಅಂದ್ರೆ ಉದಾರ. ಸೊ ನಾವು ಉದಾರ ಮನಸ್ಸಿನವರು ಅಂತ ಹೇಳ್ತೀವಲ್ಲ, ಹಾಗೆ ಜನರಸ್ ಅನ್ನೋ ಅರ್ಥ ಬರುತ್ತೆ. ಸೊ ಅದ್ರ ಅರ್ಥ ಏನು, ಜನರಸ್. ಓಕೆ, ಸೊ ಇನ್ನು ಏನೇನ್ ವರ್ಡ್ಸ್ ಯೂಸ್ ಮಾಡಬಹುದು ಜನರಸ್ ಅನ್ನೋ ವರ್ಡ್ಗೆ, ಲಿಬರಲ್, ಬಾಂಟಿಫುಲ್, ಮ್ಯಾಗ್ನನಿಮಸ್ ಅಂಡ್ munificent. ಓಕೆ, ಸೊ ಎಲ್ಲಾ ವರ್ಡ್ಸ್ ನೀವೆಲ್ಲಾದ್ರೂ ನೋಡಿದ್ರೆ ಅದ್ರ ಅರ್ಥ ಏನಾಗಿರುತ್ತೆ, ಉದಾರ ಅನ್ನೋ ವರ್ಡ್ ಆಗಿರುತ್ತೆ. ಹಾರಿಬಲ್ ಅಂದ್ರೆ ಕೇಳಿರ್ಬೋದಲ್ಲ, ಭಯಾನಕ ಅಂತ ಅರ್ಥ. ಓಕೆ, ಸೊ ಭಯಪಡಿಸುವಂತದ್ದು, ಭಯಾನಕ. ಸೊ ಇದಕ್ಕಿನ್ನು ಏನೇನ್ ವರ್ಡ್ಸ್ ಯೂಸ್ ಮಾಡಬಹುದು, ಫ್ರೈಟ್ಫುಲ್, ಆಫುಲ್, ಫಿಯರ್ಫುಲ್, ಟೆರಿಫಿಕ್, ಡ್ರೆಡ್ಫುಲ್, ಹಿಡಿಯಸ್, ಗ್ಯಾಸ್ಟ್ಲಿ, ಅಪಾಲಿಂಗ್ ಅಂಡ್ ಮಾನ್ಸ್ಟ್ರಸ್. ಓಕೆ, ಸೊ ಎಲ್ಲಾ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡಬಹುದು. ಇದ್ರ ಅರ್ಥ ಏನಿರುತ್ತೆ, ಹಾರಿಬಲ್ ಅಂತ ಇರುತ್ತೆ. ಇನ್ಆಕ್ಟಿವ್ ಅಂದ್ರೆ ನಿಷ್ಕ್ರಿಯ, ಅಂದ್ರೆ ಏನು ಕೆಲಸ ಮಾಡದೇ ಇರುವಂತದ್ದು, ಅದನ್ನ ನಾವು ಇನ್ಆಕ್ಟಿವ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಇನ್ನು ಏನ್ ಸೇಮ್ ಮೀನಿಂಗ್ ಇರುತ್ತೆ, ಇಂಡೋಲೆಂಟ್, ಐಡಲ್, ಲೇಜಿ, ಇನರ್ಟ್, ಸ್ಲಗಿಶ್, ಟಾರ್ಪಿಡ್, ಸ್ಲಾತ್ಫುಲ್, ಡೈಲೇಟರಿ ಅಂಡ್ ಇನ್ಆಪರೇಟಿವ್. ಸೊ ಇದೆಲ್ಲ ವರ್ಡ್ಸ್ ಮೀನಿಂಗ್ ಏನಿರುತ್ತೆ, ಇನ್ಆಕ್ಟಿವ್ ಅಂತ ಇರುತ್ತೆ. ನೆಕ್ಸ್ಟ್ ಈಸ್ ಜುಡಿಷಿಯಸ್ ಅಂದ್ರೆ ಏನು, ವಿವೇಚನಾಶೀಲ ಅಂತ ಅರ್ಥ. ಸೊ ಅಂದ್ರೆ ಯಾರು ಯೋಚನೆ ಮಾಡಿ ತಮ್ಮ ಡಿಸಿಷನ್ಸ್ ಅನ್ನ ತಗೊಳ್ತಾರೆ ಅವ್ರನ್ನ ನಾವು ಜುಡಿಷಿಯಸ್ ಅಂತ ಹೇಳ್ತೀವಿ. ಸೊ ಇನ್ನು ಏನೇನ್ ವರ್ಡ್ಸ್ ಇದೆ, ಏನೇನ್ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡಬಹುದು, ವೈಸ್, ಸೆನ್ಸಿಬಲ್, ಪ್ರೂಡೆಂಟ್, ಶ್ರೀವ್ಡ್, ಇನ್ಸೈಟ್ಫುಲ್, ಪರ್ಸೆಪ್ಟಿವ್. ಸೊ ಈ ಎಲ್ಲಾ ವರ್ಡ್ಸ್ ಅನ್ನ ನಾವು ಜುಡಿಷಿಯಸ್ ಅನ್ನೋ ವರ್ಡ್ ಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ಕ್ಯೂಡೋಸ್ ಅಂದ್ರೆ ಕೀರ್ತಿ ಅಂತ ಅರ್ಥ. ಕೆಲವೊಂದ್ಸರಿ ನಾವು ವಂದನೆಗಳು ಅಂತಾನು ಹೇಳ್ತೀವಿ. ಸೊ ಇನ್ನು ನಾವು ಬೇರೆ ವರ್ಡ್ಸ್ ಯೂಸ್ ಮಾಡೋದಾದ್ರೆ, ಪ್ರೆಸ್ಟೀಜ್, ಗ್ಲೋರಿ, ಆನರ್, ಕ್ರೆಡಿಟ್, ಅಪ್ಲಾಡ್ ಅಂಡ್ ಪ್ರೇಸ್. ಸೊ ಈ ತರ ಎಲ್ಲ ವರ್ಡ್ಸ್ ಅನ್ನ ನಾವು ಕ್ಯೂಡೋಸ್ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಲುಮಿನಸ್ ಅಂದ್ರೆ ಏನು, ಹೊಳೆಯೋದು ಅಂತ ಅರ್ಥ. ಯಾವ್ದು ಶೈನ್ ಆಗ್ತಾ ಇರುತ್ತೆ ಅದನ್ನ ನಾವು ಲುಮಿನಸ್ ಅಂತ ಹೇಳ್ತೀವಿ. ಸೊ ಇನ್ನು ಏನೇನ್ ವರ್ಡ್ಸ್ ಇದೆ, ಸಿಮಿಲರ್ ಮೀನಿಂಗ್ ಇರೋದು, ಶೈನಿಂಗ್, ಬ್ರೈಟ್, ಗ್ಲೋಯಿಂಗ್, ಲೂಸೆಂಟ್, ಲ್ಯಾಂಬೆಟ್ ಅಂಡ್ ಗ್ಲೀಮಿಂಗ್. ಸೊ ಈ ತರ ವರ್ಡ್ಸ್ ಎಲ್ಲಾದ್ರೂ ನೋಡಿದ್ರೆ ನೀವು ಅದ್ರ ಅರ್ಥ ತಿಳ್ಕೋಬಹುದು, ಅದು ಹೊಳೆಯೋದು ಅಂತ ಅರ್ಥ. ಮಾರ್ವಲಸ್ ಅಂದ್ರೆ ಅದ್ಭುತ ಅಂತ ಅರ್ಥ. ಇದನ್ನ ನೀವು ಯಾರಿಗಾದ್ರೂ ಕಾಂಪ್ಲಿಮೆಂಟ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಅಲ್ಲ. ಸೊ ಈ ವರ್ಡ್ಸ್ ಏನೇನಿದೆ, ಅಮೇಜಿಂಗ್, ಅಸ್ಟಾಂಡಿಂಗ್, ಬ್ರೆತ್ ಟೇಕಿಂಗ್, ಸ್ಪೆಕ್ಟಾಕ್ಯುಲರ್, ಇನ್ಕ್ರೆಡಿಬಲ್, ರಿಮಾರ್ಕೆಬಲ್, ಸ್ಟನ್ನಿಂಗ್, ಪ್ರಾಡಿಜಿಯಸ್ ಅಂತ ಯೂಸ್ ಮಾಡ್ಬೋದು. ಸೊ ಎಲ್ಲ ವರ್ಡ್ಸ್ ಏನಂತ ಅರ್ಥ ಕೊಡುತ್ತೆ, ಅದ್ಭುತ ಅಂತ ಅರ್ಥ ಬರುತ್ತೆ. ನಟೋರಿಯಸ್ ಅಂದ್ರೆ ಕುಖ್ಯಾತ ಅಂತ ಅರ್ಥ. ಅಂದ್ರೆ ಯಾರು ಒಬ್ರು ಅಂದ್ರೆ ತುಂಬಾ ಫೇಮಸ್ ಆಗಿರ್ತಾರೆ, ಬಟ್ ಅವರ ಕೆಟ್ಟ ಕಾರ್ಯಗಳಿಂದ ಅವ್ರು ಫೇಮಸ್ ಆಗಿರ್ತಾರೆ. ಓಕೆ, ಅದನ್ನ ನಾವು ನಟೋರಿಯಸ್ ಅಂತ ಹೇಳ್ತೀವಿ. ಒಳ್ಳೆ ಕೆಲಸ ಮಾಡಿ ಫೇಮಸ್ ಆಗಿರಲ್ಲ, ಅವರು ಕೆಟ್ಟ ಕೆಲಸ ಮಾಡಿ ಫೇಮಸ್ ಆಗಿರ್ತಾರೆ. ಸೊ ಎಕ್ಸಾಂಪಲ್ ಆಗಿ ನೀವು ಟೆರರಿಸ್ಟ್ ಗಳನ್ನ ತಗೋಬಹುದು. ಸೊ ಟೆರರಿಸ್ಟ್ ಹೆಸರುಗಳೆಲ್ಲ ನಮಗೆ ಗೊತ್ತಿರುತ್ತೆ, ರೈಟ್? ಹೇಗ್ ಗೊತ್ತಿರುತ್ತೆ, ಬಿಕಾಸ್ ಅವರ ಕೆಟ್ಟ ಕಾರ್ಯಗಳಿಂದ ಗೊತ್ತು. ಸೊ ಇನ್ನು ಕೆಲವೊಂದು ವರ್ಡ್ಸ್ ಏನ್ ಯೂಸ್ ಮಾಡಬಹುದು, ಇಲ್ ಫೇಮ್ಡ್, ಬ್ಯಾಡ್ ರೆಪ್ಯುಟೇಷನ್, ಇನ್ಫೇಮಸ್, ಸ್ಕ್ಯಾಂಡಲಸ್ ಅಂಡ್ ನೋಟೆಡ್. ಓಕೆ, ಸೊ ಎಲ್ಲಾ ವರ್ಡ್ಸ್ ಅನ್ನ ನಾವು ಕುಖ್ಯಾತ ಅನ್ನೋ ವರ್ಡ್ ಗೆ ಅರ್ಥ ಬರುತ್ತೆ. ಓಕೆ,
ominous ಅಂದ್ರೆ ಅಪಶಕುನ ಅಂತ ಅರ್ಥ. ಸೊ ಇನ್ನು ಏನ್ ವರ್ಡ್ಸ್ ಯೂಸ್ ಮಾಡ್ಬೋದು, unfortunate, ill-fated, inauspicious and sinister. ಓಕೆ, ಸೊ ಎಲ್ಲ ವರ್ಡ್ಸ್ ಯೂಸ್ ಮಾಡಿದಾಗ ಏನ್ ಅರ್ಥ ಬರುತ್ತೆ, ಅಪಶಕುನ ಅಂತ ಅರ್ಥ. ಪಾಂಪಸ್ ಅಂದ್ರೆ ಆಡಂಬರದ ಅಂತ ಅರ್ಥ. ಅಂದ್ರೆ ಯಾರಿಗೆ ತಾನೇ ಅಂತ ಒಂದು ಅಹಂಭಾವ ಇರುತ್ತಲ್ಲ ಅದನ್ನ ನಾವು ಪಾಂಪಸ್ ಅಂತ ಹೇಳ್ತೀವಿ. ಸೊ ಬೇರೆ ಮೀನಿಂಗ್ಸ್ ಏನಿದೆ ಇದಕ್ಕೆ, ಪ್ರಿಟೆನ್ಶಿಯಸ್, ಇಂಪೆರಿಯಸ್, ಸೆಲ್ಫ್ ಇಂಪಾರ್ಟೆಂಟ್, ಡಾಮಿನಿಯರಿಂಗ್. ಓಕೆ, ಸೊ ಎಲ್ಲ ವರ್ಡ್ಸ್ ಏನ್ ಅರ್ಥ ತೋರಿಸುತ್ತೆ, ಆಡಂಬರದ ಅಥವಾ ಸೆಲ್ಫ್ ಇಂಪಾರ್ಟೆಂಟ್ ಅಂದ್ರೆ ತಾವೇ ಎಲ್ಲೇನು ಅಂತ ಒಂದು ಅಹಂಭಾವ ಇರುತ್ತೆ ಅವ್ರಿಗೆ ನಾವು ಹೇಳ್ಬೋದು. ಕ್ವೋಕ್ಸ್ ಅಂದ್ರೆ ಚಮತ್ಕಾರಗಳು ಅಂತ ಅರ್ಥ. ಸೊ ಇದಕ್ಕೆ ಇನ್ನು ಏನೇನ್ ವರ್ಡ್ಸ್ ಇದೆ ಅಂದ್ರೆ ಪೆಕ್ಯುಲಾರಿಟಿ, ಎಕ್ಸೆಂಟ್ರಿಸಿಟಿ ಅಂಡ್ ಆಡಿಟಿ ಅಂತ ಹೇಳ್ಬೋದು. ರೆಸಿಲಿಯಂಟ್ ಅಂದ್ರೆ ಸ್ಥಿತಿಸ್ಥಾಪಕ, ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋರ್ನ ನಾವು ರೆಸಿಲಿಯಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇನ್ನು ಏನೇನ್ ವರ್ಡ್ಸ್ ಇದೆ, ಸ್ಟ್ರಾಂಗ್, ಟಫ್, ಹಾರ್ಡಿ ಅಂಡ್ ಕ್ವಿಕ್ ಟು ರಿಕವರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಸೆರಿನಿಟಿ. ಸೆರಿನಿಟಿ ಅಂದ್ರೆ ಪ್ರಶಾಂತತೆ ಅಂತ ಅರ್ಥ. ಅಂದ್ರೆ ಒಂದು ಶಾಂತವಾಗಿರೋ ಪ್ಲೇಸ್ ಅಲ್ಲಿ ಹೋದಾಗೂ ನಾವು ಹೇಳ್ಬೋದು ಸೆರಿನಿಟಿ ಅಂತ. ಸೊ ಇನ್ನು ಏನೇನ್ ವರ್ಡ್ಸ್ ಇದೆ ಸೆರಿನಿಟಿಗೆ, ಟ್ರಾಂಕ್ವಿಲಿಟಿ, ಕಾಮ್ನೆಸ್, ಕಂಪೋಷರ್, ಪ್ಲಾಸಿಡಿಟಿ ಅಂಡ್ ಕ್ವೈಟ್ಯೂಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಟ್ಯಾಂಟಮೌಂಟ್. ಟ್ಯಾಂಟಮೌಂಟ್ ಅಂದ್ರೆ ಸಮಾನ ಅಂತ ಅರ್ಥ. ಸೊ ಇನ್ನು ಏನ್ ವರ್ಡ್ಸ್ ಯೂಸ್ ಮಾಡ್ಬೋದು, ಈಕ್ವಿವ್ಯಾಲೆಂಟ್ ಟು, ಈಕ್ವಲ್ ಟು, ಸಿನಾನಿಮಸ್ ವಿತ್ ಆರ್ ಐಡೆಂಟಿಕಲ್ ಟು. ಸೊ ಈ ತರ ಎಲ್ಲ ವರ್ಡ್ಸ್ ನಮ್ಗೆ ಸಮಾನತೆ ಅನ್ನೋ ಮೀನಿಂಗ್ ಬರುತ್ತೆ. ಯುಬಿಕ್ವಿಟಸ್ ಅಂದ್ರೆ ಸರ್ವತ್ರ, ಅಂದ್ರೆ ಎಲ್ಲಾ ಕಡೆ ಇರುವಂತದ್ದನ್ನ ನಾವು ಯುಬಿಕ್ವಿಟಸ್ ಅಂತ ಹೇಳ್ತೀವಿ. ಸೊ ಸಿಮಿಲರ್ ಮೀನಿಂಗ್ ಇರುವಂತ ವರ್ಡ್ಸ್ ಇನ್ನು ಬೇರೆ ಏನಿದೆ, ಓಮ್ನಿ ಪ್ರೆಸೆಂಟ್. ಓಮ್ನಿ ಪ್ರೆಸೆಂಟ್ ಅಂದ್ರೆ ಎಲ್ಲಾ ಕಡೆನೂ ಪ್ರೆಸೆಂಟ್ ಆಗಿರುವಂತದ್ದು, ಎಲ್ಲಾ ಕಡೆನೂ ಇದಾರೆ ಅಂತ ಅರ್ಥ. ಸೊ ಎಲ್ಲಾ ಕಡೆನೂ ಇರುವಂತದ್ದು ಗಾಡ್ಗೆನೆ ನಾವು ಕಂಪೇರ್ ಮಾಡ್ತೀವಲ್ಲ ಹಾಗೆ. ನೆಕ್ಸ್ಟ್ ಇಸ್ ಗ್ಲೋಬಲ್ ಅಂಡ್ ಇನ್ಎಸ್ಕೇಪಬಲ್ ಅಂಡ್ ಯೂನಿವರ್ಸಲ್. ಸೊ ಎಲ್ಲ ವರ್ಡ್ಸ್ ಅನ್ನ ನಾವು ಯುಬಿಕ್ವಿಟಸ್ ಅನ್ನೋ ಮೀನಿಂಗ್ ಬರುತ್ತೆ. ವಿಮೆಂಟ್ ಅಂದ್ರೆ ವೀರಾವೇಶ ಅಂತ ಅರ್ಥ. ಸಿಮಿಲರ್ ಮೀನಿಂಗ್ ಏನಿದೆ ಅದಕ್ಕೆ, ಫೋರ್ಸ್ಫುಲ್, ಇಂಟೆನ್ಸ್, ವೈಲೆಂಟ್, ಪ್ಯಾಷನೇಟ್ ಅಂಡ್ ಫೋರ್ಸ್ಫುಲ್. ಓಕೆ, ಸೊ ನೆಕ್ಸ್ಟ್ ಇಸ್ ವಿಟಿ. ವಿಟಿ ಅಂದ್ರೆ ಹಾಸ್ಯದ ಅಂತ ಅರ್ಥ. ಬೇರೆ ಮೀನಿಂಗ್ಸ್ ಏನಿದೆ ಇದಕ್ಕೆ, ಹ್ಯೂಮರಸ್, ಅಮ್ಯೂಸಿಂಗ್, ಕಾಮಿಕ್, ಫನಿ ಅಂಡ್ ವ್ಯಾಗಿಶ್. ಸೊ ಎಲ್ಲ ವರ್ಡ್ಸ್ ಅನ್ನ ನಾವು ಹಾಸ್ಯ ಅನ್ನೋ ಮೀನಿಂಗ್ ಬರುತ್ತೆ, ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ವಿಟಿ ಅಂತ ಹೇಳ್ಬೋದು. ಲಾಸ್ಟ್ ವರ್ಡ್ ಇಸ್ ಎಲ್. ಎಲ್ ಅಂದ್ರೆ ಕೂಗು ಅಂತ ಅರ್ಥ. ಅಂದ್ರೆ ಬೇರೆಯವ್ರ ಮೇಲೆ ಕಿರ್ಚೋದು. ಸೊ ಇನ್ನು ಬೇರೆ ಏನ್ ವರ್ಡ್ಸ್ ಯೂಸ್ ಮಾಡ್ಬೋದು ನಾವು, ಶೌಟ್. ಶೌಟ್ ಅಂದ್ರೆ ಗೊತ್ತಿದೆಯಲ್ಲ ನಮ್ಗೆ ಕಿರ್ಚೋದು. ಹೌಲ್, ಸ್ಕ್ರೀಮ್, ಸ್ಕ್ವೀಲ್. ಸೊ ಇದನ್ನೆಲ್ಲ ವರ್ಡ್ಸ್ ಅನ್ನ ನಾವು ಎಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಐ ಹೋಪ್ ಯು ಲೈಕ್ಡ್ ಇಟ್. ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. I hope all the words are clear to you. So ಯಾವುದೇ ವರ್ಡ್ಸ್ ಅಲ್ಲಿ ಅಥವಾ ಮೀನಿಂಗ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆ ವರ್ಡ್ ಗೆ ನಾನು ಮತ್ತೆ ಮೀನಿಂಗ್ ಅನ್ನ ನಿಮ್ಗೆ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅಂಡ್ ಹೊಸದಾಗಿ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.